ನಗರದ ಎನ್ನ ವೃತ್ತದ ಬಳಿ ಇರುವ ಸಂತ ಫಿಲೋಮಿನಾ ಕಾಲೇಜಿನಲ್ಲಿ ಜಿಲ್ಲಾ ಪದವಿ ಪೂರ್ವ ಕಾಲೇಜುಗಳ ಪ್ರಾಂಶುಪಾಲರ ಸಂಘದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ವಾರ್ಷಿಕ ಮಹಾಸಭೆ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಕ್ಷೇತ್ರದ ಶಾಸಕ ಎಚ್.ಪಿ. ಸ್ವರೂಪ್ ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿದರು. ನಂತರ ಉದ್ದೇಶಿಸಿ ಮಾತನಾಡಿದ ಅವರು, ನಮಗೆ ಕಣ್ಣಿದ್ದರೂ ನಮ್ಮತನವನ್ನೇ ಮರೆತು ಬಿಟ್ಟಿದ್ದು ಅಂಧ ಮಕ್ಕಳಲ್ಲಿರುವ ಪ್ರತಿಭೆ ನೋಡಿದರೆ ನಮಗೆ ಸಂತೋಷವಾಗುತ್ತದೆ. ಅವರಲ್ಲಿರುವ ಪ್ರತಿಭೆ ನಮ್ಮಲ್ಲಿ ಯಾರಲ್ಲೂ ಇಲ್ಲ. ನಾವು ಒಂದು ಕಡೆ ವಿದ್ಯಾಭ್ಯಾಸದ ಜೊತೆ ನಮ್ಮ ದೇಶ, ನಮ್ಮ ಭಾಷೆ, ನಮ್ಮ ರಾಜ್ಯ, ನಮ್ಮ ಸಂಸ್ಕೃತಿಯನ್ನು ಕೆಲವರು ಮರೆಯುತ್ತಿದ್ದು ಯಾರು ಕೂಡ ನಮ್ಮ ಸಂಸ್ಕೃತಿಯನ್ನು ಮರೆಯಬಾರದು. ಶಿಕ್ಷಣದ ಜೊತೆಯಲ್ಲಿ ನಮ್ಮ ಸಂಸ್ಕೃತಿಯನ್ನು ಕೊಂಡೊಯ್ಯಬೇಕು ಎಂದು ಮಕ್ಕಳ ಮುಂದಿನ ಭವಿಷ್ಯವು ಸಮಾಜ ಸೇವೆಯಲ್ಲಿ ಉಜ್ವಲವಾಗಲಿದೆ ಎಂದು ಕರೆ ನೀಡಿದರು. ನಮ್ಮ ಸಂಸ್ಕೃತಿ, ನಮ್ಮ ಕಲೆ ನಾವೆಲ್ಲ ಕೂಡ ಮರಿಬಾರದು. ಹಾಗಾಗಿ ನಾನು ಮಕ್ಕಳನ್ನು ಒಂದೇ ಮಾತಾಡ್ತೀನಿ, ಮಾನವೀಯತೆಯನ್ನು ಕೂಡ ಅಕ್ಕಪಕ್ಕದಲ್ಲಿ ಸಹಾಯ ಮಾಡೋದು, ಸ್ನೇಹಿತರಿರ್ಬೋದು, ನಮ್ಮ ಹಿರಿಯರು ನೋಡ್ಕೊಳ್ಳೋದು. ಹಾಗಾಗಿ ಎಲ್ಲ ಕಡೆ ಒಂದೇ ಒಂದು ಕಡೆ ಮಾನವೀಯತೆಯನ್ನು ನಾವು ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ನಮ್ಮ ಮಕ್ಕಳಲ್ಲಿ ಏನು ನಮ್ಮ ವಿದ್ಯಾಭ್ಯಾಸದ ಜೊತೆ ಮಾನವೀಯತೆ, ನಮ್ಮ ಸಂಸ್ಕೃತಿ, ನಮ್ಮ ಕಲೆನೂ ಕೂಡ ಮುಂದೆ ಇಟ್ಕೋಬೇಕು. ನಾನೆಲ್ಲ ಒಂದು ಕಡೆ ಅಮೆರಿಕ ಹೋಗುವಂಥ ಸಂದರ್ಭದಲ್ಲಿ ನಮ್ಮ ಸ್ನೇಹಿತರು ಮನೇಲಿದ್ದೆ, ನಮ್ಮ ತಂದೆ ಸ್ನೇಹಿತರು, ಅವರವ್ರ ಮಕ್ಕಳಿಗೆ ಹೇಳ್ತಾ ಇದ್ರು, ಒಂದು ರಾತ್ರಿ ಒಂದು ಮನೆ ಊಟ ಇತ್ತು, ಚೆನ್ನಾಗಿರೋ ಬಟ್ಟೆ ಹಾಕೊಂಬರಮ್ಮ ಹೋಗಿ ನಮ್ಮ ಸಂಸ್ಕೃತಿನ ನಮ್ಮ ಎಲ್ಲ ಬರ್ತೀವಿ. ಹಾಗಾಗಿ ನಾನು ಹೇಳೋದಿಲ್ಲ, ಎಲ್ಲರೂ ಕೂಡ ನಮ್ಮ ಏನು ಪ್ರಾಂಶುಪಾಲರ ಸಂಘದ ಎಲ್ಲ ಪ್ರಾಂಶುಪಾಲರು ತಾವು ಕೂಡ ಬಹಳ ಕಷ್ಟಪಟ್ಟು ಮಕ್ಕಳಿಗೆ ಓದಿಸೋದ್ರಲ್ಲಿ ನಮ್ಮ ಮನೆ ಮಕ್ಕಳಿಗೆ ಓದಿಸೋದ್ರಲ್ಲೂ ಕೂಡ ನಾವು ಶಾಲೆಯಲ್ಲಿ ಮಕ್ಕಳಿಗೆ ಹೆಚ್ಚು ಒತ್ತಡ ಕೊಟ್ಟು ಅವರ ವಿದ್ಯಾಭ್ಯಾಸ ಕೂಡ ಅವೆಲ್ಲ ಬಹಳ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ತಮಗೂ ಮತ್ತು ತಮ್ಮ ಕುಟುಂಬಕ್ಕೆ ಪ್ರಾಂಶುಪಾಲರಿರ್ಬೋದು, ಮಕ್ಕಳಿರ್ಬೋದು, ಎಲ್ಲರೂ ಕೂಡ ಭಗವಂತ ಒಳ್ಳೇದು ಮಾಡಲಿ, ಮಕ್ಕಳ ಒಂದು ಭವಿಷ್ಯ ಭಗವಂತ ಒಳ್ಳೆ ರೀತಿ ರೂಪಿಸಲಿ ಅಂತ ಈ ಸಂದರ್ಭದಲ್ಲಿ ಭಗವಂತರನ್ನು ಕೂಡ ಪ್ರಾರ್ಥಿಸ್ತಾ ಈ ಒಂದು ಉದ್ಘಾಟನೆಗೆ ಕರೆದು ಪ್ರಾಂಶುಪಾಲರ ಸಂಘದ ಅಧ್ಯಕ್ಷ ಸುರೇಂದ್ರ ಕುಮಾರ್ ಪ್ರಾಸ್ತಾವಿಕ ಮಾತನಾಡಿ, ನಮಗೆ ಮುಖ್ಯವಾಗಿ ಸವಾಲಾಗಿ ಕಂಡು ಬಂದಿರುವುದು ಪ್ರಶ್ನೆ ಪತ್ರಿಕೆಗಳು. ಪ್ರತಿ ವರ್ಷದಲ್ಲಿ ಸಣ್ಣ ಪುಟ್ಟ ತಪ್ಪುಗಳು ಈ ಹಿಂದೆ ಆಗಿದೆ. ಈ ವರ್ಷ ಯಾವ ರೀತಿ ತಪ್ಪು ಆಗಬಾರದು. ಪಿಯು ವಿಭಾಗದಲ್ಲಿ ತಾಲೂಕು ಜಿಲ್ಲಾ ಮಟ್ಟದ ಕ್ರೀಡಾಕೂಟವನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಬರಲಾಗಿದೆ. ಓದಿದ ಕೂಡಲೇ ವಿದೇಶಕ್ಕೆ ಹೋದ ಕೂಡಲೇ ಆತ ದೊಡ್ಡ ವ್ಯಕ್ತಿ ಆಗುವುದಿಲ್ಲ. ನಮ್ಮ ರಾಜ್ಯಕ್ಕೆ, ನಮ್ಮ ಹಳ್ಳಿಗಳಿಗೆ ನಾವು ಯಾವ ಒಳ್ಳೆ ಕೆಲಸ ಮಾಡಿದ್ದೀವಿ ಎಂಬುದು ಮುಖ್ಯವಾಗುತ್ತದೆ. ನಾನು ಕಳೆದ ತಿಂಗಳು ರಷ್ಯಾಕ್ಕೆ ಹೋಗಿದ್ದಾಗ ಅಲ್ಲಿನ ಕ್ಯಾಂಟೀನ್ಗೆ ಹೋದಾಗ ನಮ್ಮ ಜನ ಅಲ್ಲಿ ಮೆಡಿಕಲ್ ಮಾಡಲು ಹಣಕ್ಕಾಗಿ ಹೊಂಡವೊಂದರಲ್ಲಿ ಕೆಲಸ ಮಾಡುತ್ತಿರುವುದು ಕಂಡು ಬಂದಿತ್ತು. ಈ ವೇಳೆ ನಮ್ಮ ಸ್ನೇಹಿತರು ಸೇರಿ ಆತನಿಗೆ ಸಹಾಯ ಮಾಡುವುದಾಗಿ ಉದಾಹರಣೆ ನೀಡಿದರು. ನಮ್ಮ ಇದ್ದಂತಹ ಟೀಮಲ್ಲಿ ಇದ್ದಂತಹ ಕೆಲವರು ಎಲ್ಲ ಸೇರಿ 1 ಲಕ್ಷ ರೂಪಾಯಿನ ಮಕ್ಕಳಿಗೆ ಶಿಕ್ಷಣ ಕೊಟ್ಟಿದ್ದಾರೆ. ಯಾಕೆಂದ್ರೆ ಮೆಡಿಕಲ್ ಮಾಡಬೇಕು ಅಂತ ನಾವು ಕೇಳಿದ್ವಿ. ಏನಕ್ಕೆ ಅಂದಾಗ ಮಗು ಹೇಳ್ತು, ಇಲ್ಲ ಸರ್ ನಮ್ಮ ಅಮ್ಮ ಬಡವರು, ಬಟ್ ಆದರೂ ನಾನು ಕಷ್ಟಪಟ್ಟು ಮಾಡಬೇಕು ಅಂತ ಹೇಳಿ 25 ಲಕ್ಷ ಕೊಟ್ಟು ಬಂದಿದ್ದೀನಿ ಸರ್. ಇಲ್ಲಿ ಪಾರ್ಟ್ ಟೈಮ್ ಕೆಲಸ ಮಾಡ್ಕೊಂಡು ನಾನು ದಿನಕ್ಕೆ 1,000 ಕೊಡ್ತಾಯಿದ್ದೆ ಸರ್ ಇಂಡಿಯನ್ ಕರೆನ್ಸಿನಲ್ಲಿ. ಹಾಗಾಗಿ ಕೊಡ್ತಿದ್ದೀನಿ ಅಂತ ನಾನು ಏನು ಹೇಳ್ತೀನಿ ಅಂದರೆ, ಯಾಕೆ ಏನು ಹೇಳ್ತೀನಿ ಅಂದರೆ, ಇಲ್ಲಿ ಬಂದಿರೋ ಅಂಥವ್ರು ಎಲ್ಲ ರ್ಯಾಂಕ್ ಸ್ಟೂಡೆಂಟ್ಸ್ ನೋಡಿ. ದೂರಕ್ಕೆ ಬಂದು ನಾವು ಒಂದು ಹೇಳ್ತೀವಲ್ಲ, ದೂರದ ಬೆಣ್ಣ ನುಣ್ಣಗೆ ಅಂತ ಹೇಳಿ, ನಾವು ಅಲ್ಲಿ ಹೋದಾಗ ನಮ್ಮ ಪರಿಸ್ಥಿತಿ ಅರ್ಥ ಆಗ್ತಾ ಹೋಗ್ತದೆ ಅಂತ ಹೇಳಿ. ಕಾರ್ಯಕ್ರಮದಲ್ಲಿ ಕಾಲೇಜುಗಳ ಉಪನಿರ್ದೇಶಕ ಸಿಎಂ ಮಲಿಂಗಯ್ಯ, ಪದವಿ ಪೂರ್ವ ಪ್ರಾಂಶುಪಾಲರ ಸಂಘ ರಾಜ್ಯಾಧ್ಯಕ್ಷ ಕೆಟಿ ಶ್ರೀಕಂಠೇಗೌಡ, ಪ್ರಾಂಶುಪಾಲರ ಸಂಘದ ಅಧ್ಯಕ್ಷ ಸುರೇಂದ್ರ ಕುಮಾರ್, ಉಪನ್ಯಾಸಕರು ಸಂಘದ ಅಧ್ಯಕ್ಷ ಎ ನಿಂಗೇಗೌಡ, ಅಧ್ಯಕ್ಷ ಎಚ್.ಟಿ. ಸುರೇಶ್, ಹಿರಿಯ ಪ್ರಾಂಶುಪಾಲ ಗಣಪತಿ, ಸಂಘಟನಾ ಕಾರ್ಯದರ್ಶಿ ಬಿ.ಆರ್. ದೇವರಾಜ್, ಸಂತ ಫಿಲೋಮಿನಾ ಶಿಕ್ಷಣ ಸಂಸ್ಥೆ ಪ್ರಾಂಶುಪಾಲರಾದ ಜಸ್ಮಿತಾ, ನಿವೃತ್ತ ಪ್ರಾಂಶುಪಾಲ ಗೋಪಾಲ, ಖಜಾಂಚಿ ಡಿ.ಕೆ. ಕುಮಾರಯ್ಯ, ಉಪಾಧ್ಯಕ್ಷ ಶೋಭಾ ಇತರರು ಉಪಸ್ಥಿತರಿದ್ದರು. ಸ್ವಾಗತ ಪ್ರಾಂಶುಪಾಲರ ಸಂಘದ ಕಾರ್ಯದರ್ಶಿ ಟಿ.ಎಸ್. ಕುಮಾರಸ್ವಾಮಿ ನಡೆಸಿಕೊಟ್ಟರು. ಶ್ರೀನಿವಾಸ್, ಟಿವಿ 46 ಮಲೆನಾಡು ನ್ಯೂಸ್, ಹಾಸನ.